ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿ ನಿಮ್ಮ 5 ಲಕ್ಷ 17 ಲಕ್ಷ ಪ್ರಾಫಿಟ್ ಸಂಪಾದಿಸೋ ಹಾಗೆ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಇದಕ್ಕೆ ರಿಟರ್ನ್ಸು 6%, 7% ಬಂದರೆ ಸಾಕಾಗಲ್ಲ. ಸೊ ಅದೇ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ಡಬಲ್ ಡಿಜಿಟ್ ರಿಟರ್ನ್ಸ್ ಅನ್ನ ಟಾರ್ಗೆಟ್ ಮಾಡಬಹುದು ನೀವು. ಸರಿ, ಡಬಲ್ ಡಿಜಿಟ್ ರಿಟರ್ನ್ಸು ಹಾಗಂತ ರಿಸ್ಕ್ ಜಾಸ್ತಿ ಆಗುತ್ತಾ? ಇಲ್ಲ. ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಹೈಲೈಟೇ ಝೀರೋ ರಿಸ್ಕ್. ಈ ಝೀರೋ ರಿಸ್ಕ್ ಸ್ಟ್ರಾಟಜಿಯನ್ನು ಬಳಸಿಕೊಂಡು ನಿಮ್ಮ 5 ಲಕ್ಷ 17 ಲಕ್ಷ ಪ್ರಾಫಿಟ್ ಅನ್ನ ಹೇಗೆ ಗಳಿಸೋದಕ್ಕೆ ಸಾಧ್ಯ? ನಾನು ಇನ್ನೂ ಹೆಚ್ಚು ಹೂಡಿಕೆ ಮಾಡ್ತೀನಿ ಅಂತಂದ್ರೆ ಹೆಚ್ಚು ಪ್ರಾಫಿಟ್ ಗಳಿಸಬಹುದಾ? ಸಾಧ್ಯ ಅನ್ನತ್ತೆ ಈ ಸ್ಟ್ರಾಟಜಿ. ಈ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿತ್ ಪ್ರಾಕ್ಟಿಕಲ್ ಕ್ಯಾಲ್ಕುಲೇಷನ್. ಸೊ ವಿಡಿಯೋ ಎಂಡ್ ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಪೋಸ್ಟ್ ಆಫೀಸ್ ಅಂದ ಮಾತ್ರಕ್ಕೆ ಎಷ್ಟೋ ಜನ ಅಂದುಕೊಳ್ಳೋದು ಬೋರಿಂಗ್ ಇನ್ವೆಸ್ಟ್ಮೆಂಟು, 6-7% ಗಿಂತ ಜಾಸ್ತಿ ರಿಟರ್ನ್ಸ್ ಬರೋದಿಲ್ಲ ಅಂತ. ಅದು ತಪ್ಪು. ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದೆ ಆದರೆ 14-16% ಸಿಂಪಲ್ ಇಂಟ್ರೆಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮಗೆ ಸಿಗೋದು CAGR, ಕಾಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್. ಪೋಸ್ಟ್ ಆಫೀಸ್ನಲ್ಲಿ CAGR ಬರೋದಿಲ್ಲ. ಸಿಂಪಲ್ ಇಂಟ್ರೆಸ್ಟ್ ಅನ್ನ ಡಬಲ್ ಡಿಜಿಟ್ 14-16% ನೀವು ಟಾರ್ಗೆಟ್ ಮಾಡಬಹುದು. ಇದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ 2 ಇಂಜಿನ್ ಸ್ಟ್ರಾಟಜಿಯನ್ನು ಬಳಸ್ಕೊಳ್ಬೇಕು. ಒಂದು ಇಂಜಿನ್ ಇರುತ್ತೆ, ದುಡಿದು ಕೊಡುತ್ತೆ. ಇನ್ನೊಂದು ಇಂಜಿನ್ನು ಇಲ್ಲಿ ದುಡಿದ ಹಣವನ್ನ ಹೆಚ್ಚಿನ ಮಟ್ಟಕ್ಕೆ ಎತ್ತರಿಸಿಕೊಂಡು ಹೋಗ್ತಾ ಇರ್ತದೆ, ಚೆನ್ನಾಗಿ ಬೆಳೆಸುತ್ತೆ ಅಂತ. ಮೊದಲನೇ ಇಂಜಿನ್ನು POMIS ಅಂದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಸೊ ಇಲ್ಲಿ ಒಂದು ಲಂಸಮ್ ಅಮೌಂಟ್ ಅನ್ನ ನೀವು ಇಡ್ತೀರಿ. ಆ ಲಂಸಮ್ ಅಮೌಂಟ್ ನಿಮಗೆ ಮಂತ್ಲಿ ಇನ್ಕಮ್ ಅನ್ನ ಗಳಿಸಿ ಕೊಡುತ್ತೆ. ಆ ಮಂತ್ಲಿ ಇನ್ಕಮ್ ಅನ್ನ ಇಂಜಿನ್ ನಂಬರ್ 2ಗೆ ನೀವು ವರ್ಗಾಯಿಸಬೇಕು. ಇಲ್ಲಿ ಇಂಜಿನ್ ನಂಬರ್ 2 ಯಾವುದು? ಪೋಸ್ಟ್ ಆಫೀಸ್ ನಲ್ಲಿ ನಾವೀಗ ಪ್ಲಾನ್ ಮಾಡ್ತಿರುವಂತಹ 14-16% ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಂತಂದ್ರೆ ನಾವು ಹೆಚ್ಚಿನ ರಿಟರ್ನ್ಸ್ ಕೊಡೋ ಸ್ಕೀಮ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಪೋಸ್ಟ್ ಆಫೀಸ್ ನಲ್ಲಿ 8.2% ರಿಟರ್ನ್ಸ್ ಕೊಡುವಂತಹ 2 ಸ್ಕೀಮ್ಗಳಿದ್ದಾವೆ. ಒಂದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್, ಇನ್ನೊಂದು ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆನೇ ನಾವೀಗ ಮಾತಾಡೋದು. ಇಲ್ಲಿ ದುಡಿದ ಹಣವನ್ನ ಸುಕನ್ಯಾ ಸಮೃದ್ಧಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ 5 ಲಕ್ಷ 17 ಲಕ್ಷವನ್ನ ಹೇಗೆ ದುಡಿಯೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸುಕನ್ಯಾ ಸಮೃದ್ಧಿ ಯೋಜನಾ 10 ವರ್ಷದಿಂದ ಕೆಳಗಿನ ವಯಸ್ಸಿನ ಹೆಣ್ಣು ಮಕ್ಕಳ ಹೆಸರಲ್ಲಿ ನೀವು ಓಪನ್ ಮಾಡಬಹುದು. ಈ ಯೋಜನೆಯಲ್ಲಿ 15 ವರ್ಷ ನೀವು ದುಡ್ಡು ಹಾಕಬೇಕಾಗತ್ತೆ. ಅದಾದ ನಂತರದಲ್ಲಿ ನೀವು ಇವತ್ತು ಆರಂಭ ಮಾಡಿದ್ರೆ ಅಕೌಂಟ್ ಅನ್ನ ಮುಂದಿನ 21 ವರ್ಷಗಳ ಬಳಿಕ ಸುಕನ್ಯಾ ಸಮೃದ್ಧಿ ಅಕೌಂಟ್ ಮೆಚೂರ್ ಆಗುತ್ತೆ. ಸೊ ಇದರಲ್ಲಿ ನೀವು ಹಾಕೋ ದುಡ್ಡು, ಅಕೌಂಟ್ ನಲ್ಲಿ ಗಳಿಸುವ ಬಡ್ಡಿ, ವಿತ್ಡ್ರಾ ಮಾಡಿಕೊಳ್ಳುವ ಕಾರ್ಪಸ್, ಯಾವುದರ ಮೇಲೂ ನೀವು ₹1 ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಟ್ರಿಪಲ್ ಎಕ್ಸೆಂಪ್ಟ್ ಬೆನಿಫಿಟ್ ನಿಮಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ನ ಅಡಿಯಲ್ಲಿ ಸಿಗುತ್ತೆ. ಈಗ ಮುಂದುವರಿಯೋಣ. ಸ್ಟೆಪ್ 1, ಸ್ಟೆಪ್ 2 ಏನು? ಸ್ಟೆಪ್ 1 ಏನಪ್ಪಾ ಅಂತಂದ್ರೆ POMIS ನಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಹಣ ಇಡ್ತೀರಿ. ಓಕೆ, ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿರುವ ಎಕ್ಸಾಂಪಲ್, ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಹಣ ಇದೆ ಅನ್ಕೊಳ್ಳಿ. ನಿಮ್ಮ ಮಗಳ ಭವಿಷ್ಯಕ್ಕಾಗಿ ಈ 5 ಲಕ್ಷ ತುಂಬಾ ಹೆಲ್ಪ್ ಆಗಬೇಕು ಅಂತ ಆಲೋಚನೆ ಮಾಡ್ತಿದ್ದೀರಿ ನೀವು. ನೋಡಿ, ನೀವು ಅನ್ಬಹುದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ 7.4% ರಿಟರ್ನ್ಸ್ ಸಿಗುತ್ತೆ. ಇದರಲ್ಲಿ 8.2% ಸಿಗುತ್ತೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ನಲ್ಲಿ. ನಾನು ನೇರವಾಗಿ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಹಣ ಹಾಕೊಂಡು ಹೋಗ್ತೀನಿ, ತಪ್ಪೇನು? ಪ್ರಾಬ್ಲಮ್ ಏನಾಗುತ್ತೆ ಅಂತ ನೀವು ಆಲೋಚನೆ ಮಾಡಬಹುದು. ಯಾಕೆ ಡಬಲ್ ಇಂಜಿನ್ ಅನ್ನ ಬಳಸ್ಕೊಳ್ಬೇಕು ಅಂತ ನಾನು ಈಗ ಹೇಳ್ತೀನಿ ನೋಡಿ. ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಹಣ ಇದೆ. ಈ 5 ಲಕ್ಷನ ನೇರವಾಗಿ ಸುಕನ್ಯಾ ಸಮೃದ್ಧಿ ಯೋಜನಾ ಈ ಅಕೌಂಟ್ಗೆ ಹಾಕೋದಕ್ಕೆ ಸಾಧ್ಯನಾ? 5 ಲಕ್ಷ ನೇರವಾಗಿ ಆಗಲ್ಲ. ಯಾಕೆ ಅಂತಂದ್ರೆ ಅದಕ್ಕೊಂದು ಲಿಮಿಟ್ ಇದೆ. ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ನೀವು 1 ವರ್ಷದಲ್ಲಿ 1.5 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಹಾಕಬಹುದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನೀವು ಏಕಕಾಲಕ್ಕೆ ಹಾಕೋದಕ್ಕೆ ಅವಕಾಶ ಇಲ್ಲ. ಸೊ ನೀವು ಗ್ರಾಜುವಲಿ ಹಾಕೊಂಡು ಹೋಗ್ಬೋದು, EMI ಲೆಕ್ಕದಲ್ಲಿ ಹಾಕೊಂಡು ಹೋಗ್ತಾ ಇರಬಹುದು. SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಆ ಥರ. ಸೊ ನೀವೇನ್ ಮಾಡ್ತೀರಿ, POMIS ನಲ್ಲಿ 5 ಲಕ್ಷ ಇಡ್ತೀರಾ. ಈ 5 ಲಕ್ಷ ರೂಪಾಯಿ ಪ್ರತಿ ತಿಂಗಳು 3,083 ರೂಪಾಯಿ ಇನ್ಕಮ್ ಅನ್ನ ಸಂಪಾದಿಸಿ ಕೊಡುತ್ತೆ. ಈ 3,083 ರೂಪಾಯಿಯನ್ನ ಸುಕನ್ಯಾ ಸಮೃದ್ಧಿ ಅಕೌಂಟ್ ಏನಿದೆ ಅದಕ್ಕೆ ನೀವು ಹಾಕೊಂಡು ಹೋಗ್ತೀರಿ ಪ್ರತಿ ತಿಂಗಳು. ಇಲ್ಲಿ ಬಂದ ಹಣ ಇಲ್ಲಿಗೆ ಡೈವರ್ಟ್ ಆಗುತ್ತೆ. ಓಕೆನಾ? ಸ್ಟೆಪ್ 1, ಸ್ಟೆಪ್ 2. ಸ್ಟೆಪ್ 1 ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ ಹಣ ದುಡಿತೀರಾ. ಸ್ಟೆಪ್ 2 ಆ ದುಡಿದ ಹಣವನ್ನ ಇನ್ನಷ್ಟು ದುಡಿಯೋದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಈಗ ಈ ರೀತಿ ಹಾಕೊಂಡು ಹೋದ್ರೆ ಎಷ್ಟು ಹಣವನ್ನ ನಾವು ಹೂಡಿಕೆ ಮಾಡ್ತೀವಿ? ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಸಮರಿ. ನಿಮ್ಮ ಹತ್ರ ಇದ್ದ ಬಂಡವಾಳ 5 ಲಕ್ಷ ರೂಪಾಯಿ.
ಆ 5 ಲಕ್ಷ ರೂಪಾಯಿಯನ್ನ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಅಲ್ಲಿ ಇಟ್ಟಿದ್ದೀರಿ. ಅದು 3083 ರೂಪಾಯಿನ ದುಡಿತಾ ಇದೆ. ಅದನ್ನ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ ನಲ್ಲಿ ಹಾಕೊಂಡು ಹೋಗ್ತೀರಿ. ಹೀಗೆ ಹಾಕೋದ್ರಿಂದ 15 ವರ್ಷಗಳಲ್ಲಿ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು? 5.5 ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಿದ್ದೀರಿ. ಈ 5 ಲಕ್ಷ POMIS ಅಕೌಂಟ್ ನಲ್ಲಿ ಹಂಗೇ ಇದೆ, ಅದನ್ನ ನೀವು ಮುಟ್ಟೇ ಇಲ್ಲ. ಅರ್ಥ ಆಯ್ತಾ? ಅದು ದುಡ್ದು ಕೊಡ್ತಾ ಇದೆ. ಅದು ದುಡಿದ 5.5 ಲಕ್ಷ ಲಾಭ, ಈ ಬರೀ ಲಾಭನ ಮಾತ್ರ ನೀವೀಗ ಸುಕನ್ಯಾ ಸಮೃದ್ಧಿ ಅಕೌಂಟ್ ನಲ್ಲಿ ಹಾಕಿದ್ದೀರಿ 15 ವರ್ಷದಲ್ಲಿ. ಈ 5.5 ಲಕ್ಷ 15 ವರ್ಷದಲ್ಲಿ ಎಷ್ಟು ದೊಡ್ಡದಾಗಿದೆ? 10.5 ಲಕ್ಷ ರೂಪಾಯಿ ಆಗಿದೆ. ನಿಮ್ಮ ಬಂಡವಾಳ ಇಷ್ಟು 8.2% ಇಂಟ್ರೆಸ್ಟ್ ರೇಟ್ ಬರುತ್ತಲ್ಲ, ಅದು ಬಂದು ಇಷ್ಟು ದೊಡ್ಡ ಕಾರ್ಪಸ್ ಬಿಲ್ಡ್ ಆಗಿದೆ. ನಿಮ್ಮ ಹೂಡಿಕೆ ಗಳಿಸಿರುವಂತಹ ಟೋಟಲ್ ಮೊತ್ತ. ಸೊ ನಿಮಗೆ 15 ವರ್ಷದಲ್ಲಿ 5.5 ಲಕ್ಷ ಅನ್ನೋದು 10.5 ಲಕ್ಷ ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ ಒಂದು 5 ಲಕ್ಷ ರೂಪಾಯಿಗಿಂತ ಜಾಸ್ತಿ ದುಡಿದು ಕೊಟ್ಟಿದೆ. ಈಗ 15 ವರ್ಷ ಆದ್ಮೇಲೆ ನಾನು ತಕೊಂಡ್ಬಿಡ್ಬೋದಾ? ತಕ್ಕೊಳಕ್ ಅವಕಾಶ ಇಲ್ಲ. ಸುಕನ್ಯಾ ಸಮೃದ್ಧಿ ಯೋಜನೆಯ ಸ್ಪೆಷಾಲಿಟಿ ಅದು. ನೀವು ಅಕೌಂಟ್ ಓಪನ್ ಮಾಡಿದ ನಂತರ 15 ವರ್ಷ ದುಡ್ಡು ಹಾಕಬೇಕು. ಅದಾದ್ಮೇಲೆ 6 ವರ್ಷ ಸೈಲೆಂಟ್ ಆಗಿರ್ಬೇಕು. ಈ 6 ವರ್ಷದಲ್ಲಿ ನಿಮ್ಮ ಹಣ ಇನ್ನಷ್ಟು ದುಡಿಯುತ್ತೆ. ಸೊ ಓವರ್ ಆಲ್ 21 ವರ್ಷ ಮುಗಿಯೋದ್ರ ಒಳಗಾಗಿ ನಿಮ್ಮ ಈ 5.5 ಲಕ್ಷ 17,09,000 ರೂಪಾಯಿ ಇಷ್ಟು ದೊಡ್ಡ ಮೊತ್ತ ಆಗುತ್ತೆ. ನಿಮ್ಮ 5 ಲಕ್ಷ ಹಂಗೆ ಇದೆ ರೀ. ಈ 5 ಲಕ್ಷ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಇದೆ. ಸುಕನ್ಯಾ ಸಮೃದ್ಧಿ ಅಕೌಂಟ್ ನಲ್ಲಿ 17 ಲಕ್ಷ ಇದೆ 21 ವರ್ಷ ಆದ್ಮೇಲೆ. ಸೊ ಟೋಟಲ್ ಎಷ್ಟಾಯ್ತು? 17, 5, 22 ಲಕ್ಷ ರೂಪಾಯಿ ನಿಮ್ಮ ಮಗಳ ಭವಿಷ್ಯಕ್ಕೆ ನೀವು ಕೂಡಿಟ್ಟಂಗಾಯ್ತು. ನೀವು ಆಲ್ರೆಡಿ 5 ಲಕ್ಷ ಕೂಡಿಟ್ಕೊಂಡಿದ್ರೆ. ಈಗ ಮುಂದುವರಿಯೋಣ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಎಷ್ಟೋ ಜನ ಅಂದ್ಕೊಳ್ಳೋದು, ನನ್ನ ಹತ್ರ ಇನ್ನೂ ಜಾಸ್ತಿ ದುಡ್ಡಿದೆ ಸ್ವಾಮಿ, 5 ಲಕ್ಷ ಅಷ್ಟೇ ಅಲ್ಲ, 5 ಲಕ್ಷ ಇದ್ರೆ ಅದು 17 ಲಕ್ಷ ಆಗುತ್ತೆ. ಎಷ್ಟು ವರ್ಷದಲ್ಲಿ? 21 ವರ್ಷದಲ್ಲಿ. ನನ್ನ ಹತ್ರ ಜಾಸ್ತಿ ದುಡ್ಡಿದೆ. ಯಾಕೆಂದ್ರೆ ಈಗ POMIS ಅಕೌಂಟ್ ನಲ್ಲಿ ನಾವು ಇಟ್ಟಿರೋದು 5 ಲಕ್ಷ ಅಲ್ವಾ? ಇಂಡಿವಿಜುವಲ್ ಅಕೌಂಟ್ ಅಂತ ಅಂದುಕೊಂಡ್ರೆ ನೀವು ಮ್ಯಾಕ್ಸಿಮಮ್ 9 ಲಕ್ಷ ರೂಪಾಯಿಯನ್ನ POMIS ಅಕೌಂಟ್ ನಲ್ಲಿ ಇಡಬಹುದು. ಇಂಡಿವಿಜುವಲ್ ಅಕೌಂಟ್ IA. ಅದೇ ನೀವು ಜಾಯಿಂಟ್ ಅಕೌಂಟ್ ನಲ್ಲಿ ಇಟ್ಟಿದ್ದೆ ಆದ್ರೆ 15 ಲಕ್ಷ ರೂಪಾಯಿ ಇಡ್ಬೋದು ನೀವು ಇದೇ POMIS ನಲ್ಲಿ ಜಾಯಿಂಟ್ ಅಕೌಂಟ್. ಬೇಡಪ್ಪ, ನಾನೇನ್ ಮಾಡ್ತೀನಿ, 9 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಇಡ್ಬೋದು ತಾನೆ, ನಾನು ಜಾಯಿಂಟ್ ಅಕೌಂಟಲ್ಲಿ ಇಟ್ಟರೆ 15 ಲಕ್ಷ ಅಷ್ಟೇ ಇಡೋದು. ನಾನು ಇನ್ನೊಂದು ಸ್ಟ್ರಾಟಜಿ ಬಳಸ್ತೀನಿ, ಭಾಳ ಸಿಂಪಲ್. ಗಂಡ ಹೆಂಡತಿ ಇದ್ದಾರೆ ಆಯ್ತಾ, ಇಬ್ರು ಪೇರೆಂಟ್ಸ್ ಇದ್ದಾರಲ್ವಾ, ಇಬ್ಬರದು ಹೆಸರಲ್ಲಿ ಒಂದೊಂದು POMIS ಅಕೌಂಟನ್ನು ಓಪನ್ ಮಾಡ್ತೀನಿ. POMIS ಅಕೌಂಟ್ 2. ಪ್ರತಿ ಅಕೌಂಟ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು? 9 ಲಕ್ಷ 9 ಲಕ್ಷ. 5 ಲಕ್ಷ ಇಟ್ಟರೆ 17 ಲಕ್ಷ ಆಗುತ್ತೆ ಅನ್ನೋದಾದ್ರೆ 9 ಲಕ್ಷ ಇಟ್ಟರೆ ಎಷ್ಟಾಗುತ್ತೆ? ಆಲ್ಮೋಸ್ಟ್ 30 ಲಕ್ಷ ಆಗುತ್ತೆ. ಕರೆಕ್ಟಾ? ಒಂದು ಅಕೌಂಟ್ನಿಂದ. ಅದೇ ರೀತಿ 2 ಅಕೌಂಟನ್ನು ಬಳಸ್ಕೊಂಡ್ರೆ 30 60 ಲಕ್ಷ ರೂಪಾಯಿವರೆಗೆ ನೀವು ಪ್ಲಾನ್ ಮಾಡಬಹುದು. ಅದರ ಪಿನ್ ಟು ಪಿನ್ ನಂಬರ್ಸ್ ಅನ್ನ ಇಷ್ಟಿಟ್ರೆ, 9 ಲಕ್ಷ ಇಟ್ಟರೆ, 15 ಲಕ್ಷ ಇಟ್ಟರೆ ಎಷ್ಟಾಗುತ್ತೆ ಈಗ ನೋಡೋಣ. ಈ ಟೇಬಲ್ ನೋಡಿ. ನಿಮ್ಮ ಹತ್ರ 5 ಲಕ್ಷ ನೀವು ಹೂಡಿಕೆ ಮಾಡಿದ್ರೆ 3083 ಮಂತ್ಲಿ ಇನ್ಕಮ್ ಸಿಗೋದು. ಅದನ್ನ 5.5 ಲಕ್ಷ ರೂಪಾಯಿ ಸುಕನ್ಯಾ ಸಮೃದ್ಧಿ ಅಕೌಂಟ್ ನಲ್ಲಿ ಹಾಕ್ತೀರಿ 15 ವರ್ಷದಲ್ಲಿ. ಅದು ಕಾರ್ಪಸ್ ಎಷ್ಟಾಗುತ್ತೆ? 10 ಲಕ್ಷ ಆಗುತ್ತೆ 15 ವರ್ಷದಲ್ಲಿ. 21 ವರ್ಷದವರೆಗೆ ಹಾಗೆ ಇದ್ರೆ 17 ಲಕ್ಷ ರೂಪಾಯಿ ಆಗುತ್ತೆ. ಇದನ್ನ ನೀವು ಈ 17 ಲಕ್ಷ ಇದೆಯಲ್ಲ, ಈ 17 ಲಕ್ಷನ 21 ವರ್ಷಕ್ಕೆ ಡಿವೈಡ್ ಮಾಡಿ. ಆ ರೀತಿ ಡಿವೈಡ್ ಮಾಡಿದ್ರೆ ಟೋಟಲ್ ನಮ್ಮ ಮೂಲ ಅಮೌಂಟ್ ಎಷ್ಟಿದೆ? 5 ಲಕ್ಷ. ಈ 5 ಲಕ್ಷದಲ್ಲಿ 17 ಲಕ್ಷ ಡಿವೈಡೆಡ್ ಬೈ 21 ಮಾಡಿದ್ರೆ 16.28% ಸಿಂಪಲ್ ಇಂಟ್ರೆಸ್ಟ್ ರಿಟರ್ನ್ಸ್ ನಮಗೆ ಜನರೇಟ್ ಆಗುತ್ತೆ. ಸೊ ಇದನ್ನೇ ನಾವು ಸ್ಟಾರ್ಟಿಂಗ್ ನಿಂದಲೂ ಹೇಳ್ತಾ ಇರೋದು, ಸಿಂಪಲ್ ಇಂಟ್ರೆಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ನೀವು 9 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ದೆ ಆದ್ರೆ, ನನ್ನ ಹತ್ರ ಜಾಸ್ತಿ ಹಣ ಇದೆ 9 ಲಕ್ಷ, ಆ 9 ಲಕ್ಷ POMIS ಅಕೌಂಟ್ ನಲ್ಲಿ ನೀವು ಇಟ್ಟಿದ್ದೆ ಆದ್ರೆ 5,500 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಬರುತ್ತೆ. ಅದನ್ನ ಸುಕನ್ಯಾ ಸಮೃದ್ಧಿ ಅಕೌಂಟ್ ನಲ್ಲಿ 15 ವರ್ಷ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಅನ್ನ ನೀವು ಬಳಸ್ಕೊಂಡ್ರೆ ಹತ್ತತ್ರ 10 ಲಕ್ಷ ರೂಪಾಯಿ ಆಗುತ್ತೆ. ಈ 10 ಲಕ್ಷ 15 ವರ್ಷದಲ್ಲಿ 19 ಲಕ್ಷವಾಗಿ ಬೆಳೆದುಕೊಂಡಿರುತ್ತೆ. ಅದನ್ನ 21 ವರ್ಷದವರೆಗೆ ಹಾಗೆ ಕಂಟಿನ್ಯೂ ಮಾಡಿದ್ರೆ 30,78,000 ರೂಪಾಯಿ ಆಗುತ್ತೆ. 9 ಲಕ್ಷ ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಇಟ್ರೆ, ಸೊ ಅದು ಸಹ 16.29% ಸಿಂಪಲ್ ಇಂಟ್ರೆಸ್ಟ್ ರಿಟರ್ನ್ಸ್.
ಅದೇ ನೀವು ಜಾಯಿಂಟ್ ಅಕೌಂಟ್ ಸ್ಟ್ರಾಟಜಿಯನ್ನು ಬಳಸ್ಕೊಳ್ತೀನಿ ಅನ್ನೋದಾದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ನಲ್ಲಿ 15 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ನೀವು ಇಡ್ಬೋದು ಜಾಯಿಂಟ್ ಅಕೌಂಟ್ನಲ್ಲಿ. ಸೊ ತಿಂಗಳ ಗಳಿಕೆ 9,250 ರೂಪಾಯಿ. ಅದನ್ನ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ 15 ವರ್ಷ ಟ್ರಾನ್ಸ್ಫರ್ ಮಾಡಿದ್ರೆ 16,65,000 ರೂಪಾಯಿ ಆಗುತ್ತೆ. ಸರಿನಾ? ಆ 16 ಲಕ್ಷ 15 ವರ್ಷದಲ್ಲಿ 31,97,000 ದೊಡ್ಡ ಮೊತ್ತದ ಕಾರ್ಪಸ್ ಆಗಿ ಬಿಲ್ಡ್ ಆಗಿರುತ್ತೆ. ನೋಡಿ ಇಲ್ಲಿದೆಯಲ್ಲ ಈ 5 ಲಕ್ಷ 10 ಲಕ್ಷ 16 ಲಕ್ಷ ಇದೆಲ್ಲ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಮಾತ್ರನೇ. ಆ ಇನ್ವೆಸ್ಟ್ಮೆಂಟ್ಗೆ 8.2% ಬಡ್ಡಿ ಸೇರ್ಕೊಂಡು ಇಷ್ಟ ಆಗಿರುತ್ತೆ, ಹತ್ತತ್ರ 32 ಲಕ್ಷ. 21 ವರ್ಷದಲ್ಲಿ ಅದು 51 ಲಕ್ಷ ರೂಪಾಯಿ ಆಗುತ್ತೆ. ಅಗೈನ್ 16.29% ಸಿಂಪಲ್ ಇಂಟ್ರೆಸ್ಟ್ ರಿಟರ್ನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹೀಗೆ ಜಾಸ್ತಿ ದುಡ್ಡಿದ್ರೆ ನೀವು ಈ ತರ ಬಳಸಿಕೊಳ್ಳಬಹುದು. ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ಹತ್ರ ಜಾಯಿಂಟ್ ಅಕೌಂಟಿಗೆ 15 ಲಕ್ಷ ಹಾಕೋದ್ರ ಬದಲಿಗೆ 2 ಸಿಂಗಲ್ ಅಕೌಂಟ್ನ ನಾನು ಓಪನ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಲಿಮಿಟ್ ಬಳಸ್ಕೊಳ್ತೀನಿ ಅಂತಂದ್ರೆ 15 ಲಕ್ಷ ಅಲ್ಲ, ನೀವು 18 ಲಕ್ಷ ಇನ್ವೆಸ್ಟ್ ಮಾಡಬಹುದು. ಈ 18 ಲಕ್ಷ ಹಾಕೋದ್ರಿಂದ ಅಡ್ವಾಂಟೇಜ್ ಏನು? ಇಲ್ಲಿ ನೋಡಿ, 9 ಲಕ್ಷ ಹಾಕಿದ್ರೆ ನಿಮಗೆ ಇನ್ಕಮ್ ಎಷ್ಟು ಬರ್ತದೆ? 5,500 ಬರ್ತದೆ ಪ್ರತಿ ತಿಂಗಳು. 9 ಲಕ್ಷದ 2 ಅಕೌಂಟ್ ಇದ್ರೆ 11,000 ರೂಪಾಯಿ ನೀವು ಹಾಕ್ತೀರಿ. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಜಾಯಿಂಟ್ ಅಕೌಂಟ್ ನಲ್ಲಿ ಇಟ್ಟರೆ 9,250 ಅಲ್ವಾ? ಅದರ ಬದಲಿಗೆ ನೀವು ಈ 2 ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ 18 ಲಕ್ಷ ಇನ್ವೆಸ್ಟ್ ಮಾಡಿ 11,000 ರೂಪಾಯಿ ಪರ್ ಮಂತ್ ನೀವು ಸುಕನ್ಯಾ ಸಮೃದ್ಧಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು. ಹೀಗೆ ಈ 9 ಲಕ್ಷದ 2 ಅಕೌಂಟ್ನ ಲಾಭ ನೀವು ಪಡ್ಕೊಳ್ಬಹುದು. ಇದನ್ನ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂಚೆ ಕೆಲ ರೂಲ್ಸ್ಗಳಿದ್ದಾವೆ ಈ ಸ್ಟ್ರಾಟಜಿ ಬಳಸೋದಕ್ಕೆ. ಆ ರೂಲ್ಸ್ ಬಗ್ಗೆ ತಿಳ್ಕೊಂಡು ನೀವು ಖಂಡಿತವಾಗಿ ಮುಂದುವರಿಬೇಕು. ಆ ರೂಲ್ಸ್ ಏನು ಈಗ ತಿಳ್ಕೊಳ್ಳೋಣ. ರೂಲ್ ನಂಬರ್ 1, ಸುಕನ್ಯಾ ಸಮೃದ್ಧಿ ಅಕೌಂಟ್ನಲ್ಲಿ ನೀವು 1 ವರ್ಷಕ್ಕೆ 1.5 ಲಕ್ಷಕ್ಕಿಂತ ಜಾಸ್ತಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಈ 1.5 ಲಕ್ಷವನ್ನ ನೀವು ಡಿವೈಡೆಡ್ ಬೈ 12 ಮಾಡಿಕೊಂಡ್ರೆ ತಿಂಗಳಿಗೆ 12,500 ರೂಪಾಯಿಗಿಂತ ಜಾಸ್ತಿ ದುಡ್ಡು ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. 12,500 ಮ್ಯಾಕ್ಸಿಮಮ್. POMIS ಇದೆಯಲ್ಲ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟು, ಇದು 5 ವರ್ಷ ಮೆಚುರಿಟಿ ಪೀರಿಯಡ್. ಸುಕನ್ಯಾ ಸಮೃದ್ಧಿ ಅಕೌಂಟು 21 ವರ್ಷ ಮೆಚುರಿಟಿ, ನೀವು ದುಡ್ಡು ಹಾಕೋದು 15 ವರ್ಷ ಇನ್ವೆಸ್ಟ್ಮೆಂಟ್. ಸೊ ಇದು 5 ವರ್ಷ ಇದೆ, ಇದು 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ, ಹೆಂಗೆ? POMIS ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ನಲ್ಲಿ ಇಟ್ಟ ದುಡ್ಡನ್ನ ಪ್ರತಿ 5 ವರ್ಷ ಆದ ಮೇಲೆ ನೀವು ರೀಇನ್ವೆಸ್ಟ್ ಮಾಡಬೇಕು. ಮತ್ತೊಂದು POMIS ಅಕೌಂಟ್ ಅನ್ನ ಓಪನ್ ಮಾಡಿ ಆ ಹಣವನ್ನ ದುಡಿಮೆಗೆ ಹಚ್ಚಬೇಕು. ಈ ರೀತಿ ನೀವು ಎಷ್ಟು ಸತಿ ಮಾಡ್ತೀರಿ? 2026ರಲ್ಲಿ ನೀವು ದುಡ್ಡಿಟ್ರಿ ಅಂದ್ಕೊಳ್ಳಿ, 31ಕ್ಕೆ ಮೆಚೂರ್ ಆಗುತ್ತಲ್ಲ, ಅವಾಗ ಅಗೈನ್ ರೀಇನ್ವೆಸ್ಟ್ಮೆಂಟ್ ಮಾಡಿ. ಮತ್ತೆ 36ರಲ್ಲಿ ಮೆಚೂರ್ ಆಗುತ್ತೆ, ಆಮೇಲೆ ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡಿ. 2041ಕ್ಕೆ 15 ವರ್ಷಗಳ ಪೀರಿಯಡ್ ಮುಗಿಯುತ್ತೆ. ಸೊ 2 ಬಾರಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ನಲ್ಲಿ ನೀವಿಡುವ ಹಣವನ್ನ ಮೆಚುರಿಟಿ ಆದ ಮೇಲೂ ರೀಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ರೂಲ್. ನೆಕ್ಸ್ಟ್ ಏನು? ಪ್ರೀ ಮೆಚೂರ್ ವಿತ್ಡ್ರಾಲ್ಗೆ ಅವಕಾಶ ಇದೆಯಾ? ನಾನಿವಾಗ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು ನನ್ನ ಮಗಳ ಭವಿಷ್ಯಕ್ಕಾಗಿ. ಅವಳಿಗೆ ಏನೋ ಪ್ರಾಬ್ಲಮ್ ಆಯಿತು, ಈ 5 ಲಕ್ಷನೋ 9 ಲಕ್ಷನೋ 15 ಲಕ್ಷನೋ 18 ಲಕ್ಷನೋ ನಾನು ಇಡ್ತೀನಲ್ಲ, ಆ ಅಮೌಂಟು ಆ ಹುಡುಗಿ ಭವಿಷ್ಯಕ್ಕೆ ಬೇಕೀಗ. ಏನೋ ಕಾಯಿಲೆ ಬಂತು, ಫಾರಿನ್ ಎಜುಕೇಷನ್ ಕಳಿಸ್ಬೇಕು, ತುಂಬ ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ರ್ಯಾಂಕ್ ಪಡ್ಕೊಂಡಿದ್ದಾಳೆ, ಅದಕ್ಕೆ ನನಗೆ ಹಣ ಬೇಕು, ನಾನು ದುಡಿಯೋಕ್ಕಾಗ್ತಿಲ್ಲ ಅಂದ್ಕೊಂಡ್ರೆ ಪ್ರೀ ಮೆಚೂರ್ ವಿತ್ಡ್ರಾವಲ್ಗೆ ಅವಕಾಶ ಇದೆ. ಮಗುವಿನ ವಯಸ್ಸು 18 ವರ್ಷ ಆದ ನಂತರದಲ್ಲಿ ಮದುವೆಗೆ ನೀವು ವಿತ್ಡ್ರಾ ಮಾಡ್ಕೊಳ್ಬಹುದು. ಅದೇ ರೀತಿ ಅವರ ಎಜುಕೇಷನ್ ರಿಲೇಟೆಡ್ಗೂ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಅದಕ್ಕಿಂತಿಷ್ಟು ಅಂತ ಒಂದು ಲಿಮಿಟ್ ಇರುತ್ತದೆ. ನೀವು ಏನು ಹಣವನ್ನು ಹಾಕಿರ್ತೀರಿ, ಜೊತೆಗೆ ಆ ಹಣ ಎಷ್ಟು ಬಡ್ಡಿಯನ್ನು ಸಂಪಾದಿಸಿರುತ್ತೆ, ಅದೆಲ್ಲವೂ ಸೇರಿ ಕಾರ್ಪಸ್ ಎಷ್ಟಿರ್ತದಲ್ಲ ಅದರಲ್ಲಿ 50% ನೀವು ಪ್ರೀ ಮೆಚೂರ್ ವಿತ್ಡ್ರಾವಲ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ನನ್ನ ಅನಿಸಿಕೆ ಏನಪ್ಪಾ ಅಂತಂದರೆ, ನಿಮಗೆ ಕಮಿಟ್ಮೆಂಟ್ ಇಲ್ಲದೆ ಇರೋ ಹಣವನ್ನೇ ಸುಕನ್ಯಾ ಸಮೃದ್ಧಿ ಅಕೌಂಟಿಗೆ ಹಾಕಿ. ಸೇಫ್ ಆಗಿ, ಯಾವುದೇ ಥರ ಟ್ಯಾಕ್ಸ್ ಇಲ್ದಂಗೆ 8.2% ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನು ಕೊಡುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಲೆಕ್ಕಕ್ಕೆ 16% ರಿಟರ್ನ್ಸ್ ಕೊಡುತ್ತೆ. ಸೊ 21 ವರ್ಷ ಕಂಪ್ಲೀಟ್ಲಿ ಅದು ದುಡಿಯೋದಕ್ಕೆ ಬಿಟ್ಬಿಡಿ. ನೀವು ಆ 21 ವರ್ಷ ಬಿಡದಂಗೆ ಮಧ್ಯದಲ್ಲಿ 15 ವರ್ಷಕ್ಕೋ 16 ವರ್ಷಕ್ಕೋ ನೀವು ವಿತ್ಡ್ರಾ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಈ ಕಾಂಪೌಂಡಿಂಗ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಆ ಕಾಂಪೌಂಡಿಂಗ್ಗೆ ಡಿಸ್ಟರ್ಬೆನ್ಸ್ ಮಾಡದ ಹಾಗೆ ನೀವು ಪ್ಲಾನ್ ಮಾಡ್ಕೊಳ್ತೀರಿ ಅನ್ನೋದಾದರೆ ಈ POMIS ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್, ಅದರಲ್ಲಿ ಬರೋ ಹಣ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಹಾಕೋದ್ರಿಂದ ಬಹುದೊಡ್ಡ ಕಾರ್ಪಸ್ ಅನ್ನ ನಿಮ್ಮ ಮಗಳ ಭವಿಷ್ಯಕ್ಕಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಬಹುದು. 18 ಲಕ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಆದರೆ
2 POMS ನ ಇಂಡಿವಿಜುವಲ್ ಅಕೌಂಟ್ನಲ್ಲಿ ಹತ್ತತ್ರ 60 ಲಕ್ಷ ರೂಪಾಯಿ ನಿಮ್ಮ ಮಗಳು 21 ವರ್ಷ ಕಾಲ ವೆಯ್ಟ್ ಮಾಡಿದ ನಂತರದಲ್ಲಿ ಸಿಕ್ಬಿಡುತ್ತೆ. ಅವರ ವಯಸ್ಸೀಗ 1 ವರ್ಷ ಅಂದ್ಕೊಳ್ಳಿ, ನೀವು ಈಗ ಸ್ಟಾರ್ಟ್ ಮಾಡಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನಾ, ಆ ಹುಡುಗಿಯ ವಯಸ್ಸು 22 ವರ್ಷ ಆಗೋದ್ರ ಒಳಗಾಗಿ ಈ ಸ್ಟ್ರಾಟಜಿ ಬಳಸ್ಕೊಂಡ್ರೆ 60 ಲಕ್ಷ ಅವ್ರ ಕೈಗೆ ಸಿಗುತ್ತೆ. ಇಲ್ಲಪ್ಪ ನನಗೆ ಈ ಸ್ಟ್ರಾಟಜಿ ಏನೂ ಬೇಡ ಅನ್ಕೊಂಡ್ರು 12,500 ನೀವು ಪ್ರತಿ ತಿಂಗಳು ಹಾಕ್ಬಹುದಲ್ಲ, ಅದನ್ನ ಬಳಸ್ಕೊಂಡ್ರು ಮಗುವಿನ ಭವಿಷ್ಯಕ್ಕೆ ಬಹುದೊಡ್ಡ ಅಮೌಂಟು ಖಂಡಿತವಾಗಿ ಸಿಗುತ್ತೆ. ಈ ಹಂತದಲ್ಲಿ ನೀವು ಕೇಳಬಹುದು, ನನಗೆ ಡಬಲ್ ಇಂಜಿನ್ ಎಲ್ಲ ಬೇಡಪ್ಪ, ನಾನು ಬರೀ ಸುಕನ್ಯಾ ಸಮೃದ್ಧಿ ಅಕೌಂಟ್ನಲ್ಲಿ ಹಾಕ್ಬಹುದಲ್ಲ ಅಂತ. ಡಬಲ್ ಇಂಜಿನ್ದು ಇನ್ನೊಂದು ಬ್ಯೂಟಿ ಏನು ಗೊತ್ತಾ, 5 ವರ್ಷ ಆದಮೇಲೆ POMS ಅಕೌಂಟು ಮೆಚೂರ್ ಆಗುತ್ತೆ. ಆ ಹಣನ ನೀವು ಬೇಕಾದ್ರೆ ವಾಪಸ್ ಎತ್ಕೊಳ್ಬಹುದು, ಅಂದರೆ ಬೇರೆ ಏನಕ್ಕಾದ್ರೂ ಬಳಸ್ಕೊಳ್ಬಹುದು. ಬೇಡ ಅದು ದುಡೀಲಿ ಅನ್ನೋದಾದ್ರೆ ನೀವು ಅಗೇನ್ POMS ಅಕೌಂಟ್ಗೆ ಹಾಕ್ತೀರಿ. ಈ ಬೇರೆ 12,500 ಇದೆ ಗೊತ್ತಾ, ಈ 12,500 ನಾನು ಪ್ರತಿ ವರ್ಷ ಹಾಕೊಂಡು ಹೋಗ್ತೀನಿ, ಮ್ಯಾಕ್ಸಿಮಮ್ ಲಿಮಿಟ್ ನಾನು ಯೂಸ್ ಮಾಡ್ಕೊಳ್ತೀನಿ ಅಂತಂದ್ರೆ 69-70 ಲಕ್ಷದವರೆಗೆ ನೀವು ಕಾರ್ಪಸ್ ಅನ್ನ ಬಿಲ್ಡ್ ಮಾಡ್ಬೋದು. ಆದ್ರೆ ಪ್ರತಿ ತಿಂಗಳು 12,500, ವರ್ಷಕ್ಕೆ 1.5 ಲಕ್ಷ, 15 ವರ್ಷ ನೀವು ಹಾಕ್ತೀರಿ ಅಂತ ಏನ್ ಗ್ಯಾರಂಟಿ? ಕೆಲಸ ಕಳ್ಕೊಂಡ್ರಿ, ನೀವು ಹಾಕ್ಲಿಲ್ಲ, ಇನ್ನೇನೋ ಚಾಲೆಂಜಸ್ ಬಂತು, ಮಗಳು ಇದ್ದಾಳೆ, ಮಗನೂ ಇದ್ದಾನೆ, ಮಗನ ಸ್ಕೂಲ್ ಅಡ್ಮಿಷನ್ಗೆ ಬೇಕಾಗಿತ್ತು, ಬಳಸ್ಕೊಂಡ್ಬಿಟ್ರಿ, ಹಾಕ್ಲಿಲ್ಲ ನೀವು 1 ವರ್ಷ ಅಥವಾ 1-2 ವರ್ಷ ನಿಲ್ಸ್ಬಿಟ್ರಿ ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ದುಡ್ಡು ಹಾಕೋದನ್ನ, ಅವಾಗ ಏನ್ ಮಾಡ್ತೀರಿ? ಹಾಗಾಗಬಾರ್ದು ಅಂತಾನೆ ಈ ಡಬಲ್ ಇಂಜಿನ್. ನಿಮ್ಮ ಇನ್ವಾಲ್ವ್ಮೆಂಟೇ ಇರಲ್ಲ ರೀ ಇದರಲ್ಲಿ. 5 ಲಕ್ಷ ಹಾಕಿದ್ಮೇಲೆ ಮುಗೀತು, ಆ 5 ಲಕ್ಷ ನೋಡ್ಕೊಳ್ತೀನಿ ಮಿಕ್ಕಿದ್ದೆಲ್ಲ. ಅರ್ಥ ಆಗ್ತಿದ್ಯಾ? ಮತ್ತೆ ನಾವು 60 ಲಕ್ಷ ಅಂತ ಮಾತಾಡಿದ್ವಿ ಗೊತ್ತಾ, ಆ 60 ಲಕ್ಷ ಕಂಪ್ಲೀಟ್ಲಿ ಪ್ರಾಫಿಟ್. ನಿಮಗೆ ಅಸಲು ಹಂಗೆ ಬೇರೆ ಕಡೆ ಇರುತ್ತೆ. 9 ಲಕ್ಷದ 2 ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ 60 ಲಕ್ಷ ಪ್ರಾಫಿಟೇ ಬರುತ್ತೆ. ನಿಮ್ಮ 18 ಲಕ್ಷ ಹಂಗೆ ಬೇರೆ ಕಡೆ ಇರುತ್ತೆ. ಸೊ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದ ಹಾಗೆ ನಿಮ್ಮ ಕೆಲಸ ಕಾರ್ಯ ಇನ್ನೇನೋ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೂ ಈ ಸ್ಟ್ರಾಟಜಿಗೆ ಸಮಸ್ಯೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಇದನ್ನು ಹೇಳ್ತಾ ಇದ್ದೀವಿ. ಸೊ ಇದು ನಿಮಗೆ ಸೂಕ್ತ ಅಂತ ಅನಿಸಿದ್ರೆ ದಯಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರಿಗೆ ಇದರ ಅವಶ್ಯಕತೆ ಇದೆ, ಒಂದು ಹೆಣ್ಮಗು ಇದೆ, ಅವರ ಭವಿಷ್ಯಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ಈ ವಿಡಿಯೋದ ಲಿಂಕ್ ಅನ್ನ ತಪ್ಪದೇ ಫಾರ್ವರ್ಡ್ ಮಾಡಿ, ನೀವು ಅವರಿಗೆ ಮಾಡುವ ಉಪಕಾರ ಇದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಬೆಲ್ ಐಕಾನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.